ಸ್ಟಿಕ್ ಅವ್ರು ಹೇಳ್ತಾರೆ 2 ಸಾರಿ ಸ್ಟ್ರೋಕ್ ಆಗಿತ್ತು ಅಂತ ಹೇಳ್ತಾರೆ. ಅವ್ರ ಮಗ, ಅವರ ಚಿರಂಜೀವಿ ಅವರು ಸೋಮಾರ್ಪೇಟೆಯಿಂದ ಹೇಳ್ತಾರೆ, 2 ಸಾರಿ ನಮ್ಮ ತಂದೆಗೆ ಸ್ಟ್ರೋಕ್ ಆಗಿತ್ತು, ಏಜ್ 70+ ಇದೆ, ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಒಂದೊಂದು ಹೆಜ್ಜೆ ಅವರು ನಡೀತಾ ಇದ್ರು. ಇವರು ಹೇಳೋದು ಅಲ್ಲಿ ಹೋಗಿ ಈ ವ್ಯಕ್ತಿ ಪಾಪ ವಯಸ್ಸಾದಂತಹ ವ್ಯಕ್ತಿ ಪೊಲೀಸರು ಹೋಗೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ, ಬಿದ್ದಿದ್ದಾರೆ ಜಾರಿ. ಸೋಕೋ ಟೀಮ್ನೇ ಜಾರಿ ಬಿದ್ದಿದ್ದಾರೆ, ಒಂದಿಷ್ಟು FSL ಅದಕ್ಕೆ ಇವರು ಕೂಡ ಬಿದ್ದಿದ್ದಾರೆ ಜಾರಿ, ಹತ್ತಕ್ಕಾಗಿಲ್ಲ. ನೀವು ನೋಡಿರ್ತೀರ ಟಿವಿಯಲ್ಲಿ, ಯೂಟ್ಯೂಬ್ ನಲ್ಲಿ ನೋಡಿರ್ತೀರ, ಹತ್ತೋದಕ್ಕೆ ಎಷ್ಟು ಹರಸಾಹಸ ಪಟ್ಟಿದಾರಲ್ಲಿ. ಅಂಥದ್ರಲ್ಲಿ 2 ಸಾರಿ ಸ್ಟ್ರೋಕ್ ಆದಂತಹ ವ್ಯಕ್ತಿ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಹೋಗಿದ್ನ. ಏನೇನು BDA ಪಾರ್ಕ್ ಅಲ್ಲಿ ವಾಕಿಂಗ್ ಮಾಡ್ತಾ ಇದ್ರು ಅವ್ರು ಹೆಂಗ್ರಿ ಹತ್ತಕ್ಕೆ ಸಾಧ್ಯ ಆಗುತ್ತೆ ಅಷ್ಟೊಂದು ಸ್ಟೀಪ್ ಇದರಲ್ಲಿ. ಆ ನಂತರ ನೀವು ನೋಡಿರ್ಬೋದು ಉಪ್ಪಿನ ಮೂಟೆ, ಒಂದೊಂದು ಉಪ್ಪಿನ ಮೂಟೆ 3 ಜನ ಎತ್ಕೊಂಡು ಹೋಗಿದ್ದಾರೆ. ಒಂದು ಡೆಡ್ ಬಾಡಿ ಹೆಂಗೆ ಎತ್ಕೊಂಡು ಹೋಗಕ್ಕಾಗುತ್ತೆ? ಅಲ್ಲಿನೇ ಯಾಕೆ ಎಸೆದಿದ್ದಾರೆ? ಯಾಕೆ ಎಸೆದಿರ್ತಾರೆ ಅಂತ ಹೇಳಿದ್ರೆ, ಒಂದು ನಿರ್ದಿಷ್ಟ ಕಾರಣದಿಂದನೇ ಡೆಡ್ ಬಾಡಿಯನ್ನ ಅಲ್ಲಿ ತಗೊಂಡು ಹೋಗಿರ್ತಾರೆ ಅನ್ನುವಂತ ಅನುಮಾನ. ನಿರ್ದಿಷ್ಟ ಕಾರಣ ಯಾವುದಿರಬಹುದು? ನರಬಲಿ ಇರಬಹುದಾ? ಯಾಕಂತ ಹೇಳಿದ್ರೆ ವಯಸ್ಸಾದ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಅಲ್ಲಿ ಹ್ಯಾಂಗ್ರಿ ಹತ್ತಿಯಲ್ಲಿ ಸುಸೈಡ್ ಮಾಡ್ಕೊಳ್ತಾರೆ. ಒಂದು ಕಾಮನ್ ಸೆನ್ಸ್, ಒಂದು ಸಾಮಾನ್ಯ ಪ್ರಜ್ಞೆಗೆ ಬರುವಂತ ಸಂಶಯಗಳಿವೆಲ್ಲ, ಅವುಗಳನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಇಷ್ಟೆಲ್ಲ ಇಟ್ಕೊಂಡು ರಂಗನಾಥ್ ಅಂತ ಒಬ್ಬ ಖ್ಯಾತಿವೆತ್ತಂತಹ ಆಂಕರ್ ಅವರಾಗ್ಲಿ, ಇನ್ನೂ ಕೆಲವೊಂದಿಷ್ಟು ಜನ, ಬಿಡಿ ಬೇರೆಯವ್ರ ಬಗ್ಗೆ ಮಾತಾಡೋದು ಬೇಡ, ಅವ್ರದ್ದು ಬಗ್ಗೆ ಅವಶ್ಯಕತೆ ಇಲ್ಲ, ದಿನಾ ಒಂದೊಂದು ಸುಳ್ಳು ಹೇಳ್ತಾ ಇದ್ದಾರೆ. ಮಹೇಶ್ ಶೆಟ್ಟರ್ದ ಅದು ವಿಡಿಯೋ ಬಿಟ್ಟಿಂದೆ ಅದು ತೋರಿಸ್ತಾ ಇದ್ದಾರೆ, ಒಂದು ಸುಳ್ಳು ಇದನ್ನು ಮಾಡಿದ್ದಾರೆ. ಅಲ್ಲಿ ಏನೋ ವಾಶ್ ಬೇಸಿನ್ನದ್ದು 2025ರಲ್ಲಿ ಹಾಕಿದ್ದಂತೆ. ಆ ರೂಮ್ ಅಲ್ಲಿ, ಆ ಕೋಣೆಯಲ್ಲಿ ವಾಶ್ ಬೇಸಿನ್ನೇ ಇಲ್ಲ. ಸುಮ್ನೆ ಏನೇನೋ ಒಂದು ಸುಳ್ಳು ಹೇಳ್ತಾ ಹೋಗ್ತಾ ಇರ್ತಾರೆ. ಅವ್ರು ದುಡ್ಡು ಕೊಟ್ಟಿರ್ತಾರೆ, ಮೂಳೆ ಬಿಸಾಕಿರ್ತಾರೆ, ಬಿಸ್ಕೆಟ್ ಬಿಸಾಕಿರ್ತಾರೆ, ನಕಲಿ ದೇವಮ್ಮನೋ ಅಂತ ತಗೊಂಡು ಒಂದಿಷ್ಟು ಟಿವಿ ಚಾನಲ್ ಕೂತ್ಕೊಂಡು ಹೇಳ್ತಾ ಇರ್ತಾರೆ. ಆದ್ರೆ ಇವುಗಳನ್ನೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಬೇಕಾದ್ರೆ, ಇವುಗಳನ್ನೆಲ್ಲ ಪರಿಶೀಲನೆ ಮಾಡಬೇಕಾಗತ್ತೆ. SIT ತನಿಖೆ ಮಾಡ್ತಾ ಇದೆ. ದಯವಿಟ್ಟು ಅವ್ರನ್ನ SITಗೆ ವೆರಿ ಕ್ಯಾಲಿಬರ್, ಹೈ ಕ್ಯಾಲಿಬರ್ ಇರುವಂತಹ ಹಿರಿಯ ಅಧಿಕಾರಿಗಳಿದ್ದಾರೆ, ನಾವು ಗೊತ್ತಿದೆ, ತುಂಬಾ ಚೆನ್ನಾಗಿ ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರನ್ನ ಮಾಡೋದನ್ನ ಬಿಟ್ಟು ಕಂಡಲ್ಲಿ ಸ್ಟ್ರೈಕ್ ಮಾಡೋದು, SIT ನಿಂದಿಸೋದಕ್ಕೆ ಏನ್ ಬೇಕೋ ಎಲ್ಲಾ ಪ್ರಯತ್ನನೂ ಮಾಡ್ತಾ ಇದ್ದಾರೆ. ಯಾಕೆ ಈ ಕುಟುಂಬದವರು ಮಾಡಿಲ್ಲ ಅಂದ್ರೆ ಇಷ್ಟೊಂದು ಯಾಕೆ ಅವರು ಲಗಾಟ ಹೊಡಿತಾ ಇದ್ದಾರೆ? ಆ ನಂತರ ಇವತ್ತು ಸಾಯಂಕಾಲ ಆ ಚಿನ್ನಯ್ಯನ ಹೆಂಡತಿಂದ್ರ ಸ್ಟೇಟ್ಮೆಂಟ್ ಅವರಾಗೆ ಕೊಟ್ಟಿರೋಕ್ ಸಾಧ್ಯನೇ ಇಲ್ಲ. ಇವರೇ ಯಾರಾದ್ರೂ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ನಾವು SITಗೆ ವಿನಂತಿ ಮಾಡ್ಕೊಳ್ಳೋದು, ದಯವಿಟ್ಟು ಅದನ್ನ ಕಂಡು ಹಿಡಿಬೇಕು. ಯಾರು ಅವನನ್ನ ಉಲ್ಟಾ ಹೊಡ್ಸಕ್ ನೋಡಿದ್ರು ನಮಗ್ ಗೊತ್ತಿದೆ, ಎಲ್ಲವೂ ಕೂಡ ಗೊತ್ತಿದೆ, ಏನೇನು ಇಲ್ಲಿ ಕೆಟ್ಟ ಕೆಲಸ, ಯಾವ್ಯಾವ ಷಡ್ಯಂತ್ರ ಮಾಡಿದ್ದಾರೆ, ಒಳ ಸಂಚು ಮಾಡಿದ್ದಾರೆ, ಎಲ್ಲಾ ಗೊತ್ತು. ದಯವಿಟ್ಟು ಅದು ಕೂಡ ಬಯಲಿಗೆ ಎಳಿಬೇಕಲ್ವಾ? ಅದು ನಮ್ಮ ಆಶಯ. ಹಿಂಗಾಗಿ ನಾವು SITಗೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬೋಣ. ಮತ್ತು ಕೊನೆಯದಾಗಿ ಹೇಳ್ತಾ ಇದ್ದೇನೆ, ಯಾರು ಏನ್ ಹೇಳ್ತಾರೋ ಗೊತ್ತಿಲ್ಲ, ಯಾರಾದ್ರೂ ಏನಾದ್ರೂ SITಗೆ ಅಂದು ಅನುಮಾನ ವ್ಯಕ್ತಪಡಿಸಿದರೆ ಅವರೇ ಹೊಣೆಗಾರರಾಗುತ್ತಾರೆ ಹೊರತು ಸೌಜನ್ಯ ಹೋರಾಟ ಸಮಿತಿ ಅದಕ್ಕೆ ಸಂಬಂಧ ಇಲ್ಲ. ಸೌಜನ್ಯ ಹೋರಾಟ ಸಮಿತಿ ವಿ ಸ್ಟ್ಯಾಂಡ್ ವಿತ್ SIT. ಕೆಲವೊಂದಿಷ್ಟು ಇವು ಆಗಿರ್ತವೆ, ಕೇಸು ಅವು ಇವು ಆಗಿರ್ತವೆ, ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಉದ್ದೇಶ ಅತ್ಯಾಚಾರಿಗಳ ಬಂಧನ ಆಗಬೇಕು, ಶಿಕ್ಷೆ ಆಗಬೇಕು, ಜೈಲಲ್ಲೇ ಕೊಳಿಬೇಕು ಅವರು. ಯಾಕಂದ್ರೆ ನರ ರಾಕ್ಷಸರವರು, ಅಂತ ಪ್ರಭಾವಿ ನರ ರಾಕ್ಷಸರು, ಇಡೀ ವ್ಯವಸ್ಥೆಯನ್ನೇ ಅವರ ಕೈಯಲ್ಲಿ ಹಿಡ್ಕೊಂಡವರು. ಅಷ್ಟೇ ಅಲ್ಲ, ಅವರು ಮಂಜುನಾಥ ಸ್ವಾಮಿಯ ಬಗ್ಗೆ ಎಳ್ಳಷ್ಟು ಭಕ್ತಿ ಇಲ್ಲದೆ ಹೋದ್ರು ಕೂಡ ಮಂಜುನಾಥ ಸ್ವಾಮಿಯನ್ನೇ ವ್ಯಾಪಾರ ಮಾಡಿ ತಾನೇ ಮಾತನಾಡುವ ಮಂಜುನಾಥ ಅಂತ ಬೊಗಳೆ ಬಿಟ್ಟಂತವ್ರು, ಜನರನ್ನ 40-50 ವರ್ಷಗಳಿಂದ ಯಾಮರ್ಸಿದವರು. ಅಂತಹ ಪ್ರಭಾವಿ ವ್ಯಕ್ತಿಯ ವಿರುದ್ಧ ಕೆಲವೊಂದಿಷ್ಟು ಇನ್ವೆಸ್ಟಿಗೇಷನ್ ಆಗಬೇಕಾದ್ರೆ ಏನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ತಕ್ಷಣನೇ ರಿಸಲ್ಟ್ ಬರೋದು ಕಡಿಮೆ ನಾವು ಬಯಸಕ್ ಆಗುದಿಲ್ಲ. ಮೊನ್ನೆನೂ ಕೂಡ ಒಂದು ನಮ್ಮ ಅವನಿಯಾನದಲ್ಲಿ ಹೇಳಿದ್ದೇನೆ, ಈಗಲೂ ಹೇಳ್ತಾ ಇದ್ದೇನೆ, ಇಮಿಡಿಯೇಟ್ ಆಗಿ ರಿಸಲ್ಟ್ ಬೇಕು ಅಂತ. ಬರಲಿಲ್ಲ ಅಂತ ಹೇಳಿದ್ರೆ ಏನೋ ಟೀಕೆ ಮಾಡೋದು ಬೇಡ.